ಹಾಯ್ ಹಲೋ ನಮಸ್ಕಾರ ಮೈ ಯೂಟ್ಯೂಬ್ ಫ್ಯಾಮಿಲಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಆ್ಯಂಡ್ ವಿಡಿಯೋ ಫುಲ್ ಸ್ಕಿಪ್ ಮಾಡಿದೆ ನೋಡಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಾದಮೇಲೆ ಪಕ್ಕದಲ್ಲೇ ಇರುವಂಥ ಹೈ ಪಾಯಿಂಟ್ಸ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ನನ್ನ ಬರ್ತ್ಡೇ ವಿಡಿಯೋ. ಡಿಸೆಂಬರ್ 22 ನನ್ನ ಬರ್ತ್ಡೇ ಇತ್ತು. ಆವತ್ತಿನ ವಿಡಿಯೋ ಇಷ್ಟು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ವೀಡಿಯೋಸ್ಗಳಿತ್ತು, ಒಂದಾಗಿ ಡ್ರಾಫ್ಟ್ ಕ್ಲಿಯರಿಂಗ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನನ್ನ ಬರ್ತ್ಡೇ ದಿನ ಫಸ್ಟ್ಲಿ ನಾನು ಬಂದಿದ್ದು ಟೆಂಪಲ್ಲಿಗೆ. ಆದಷ್ಟು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರ್ತ್ಡೇ ಆ್ಯನಿವರ್ಸರಿ ಇದ್ದಿದ್ದ ದಿನ ದೇವಸ್ಥಾನಕ್ಕೆ ಹೋಗೋದು ವಾಡಿಕೆ. ಅದೇ ರೀತಿ ನಾನು ನಮ್ಮ ಹೊಳಲಲ್ಲಿರುವಂಥ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಪಡೆದು ನೆಕ್ಸ್ಟ್ ಹಾಗೆ ಚಿತ್ತನಳ್ಳಿಯಮ್ಮನ ದೇವಸ್ಥಾನಕ್ಕೂ ಬಂದೆ. ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿದ್ದಾಯಿತು. ಇವತ್ತೇನು ಪ್ಲ್ಯಾನ್ಸ್ ಇರಲಿಲ್ಲ. ಚಿಕ್ಕ ವಯಸ್ಸಲ್ಲೆಲ್ಲ ಬರ್ತ್ಡೇ ಅಂದ್ರೇ ನೆನಪಿರಲಿಲ್ಲ. ಜನ್ರೇಷನ್ ಚೇಂಜ್ ಆಗ್ತಾ ಬರ್ತ್ಡೇ ಸೆಲೆಬ್ರೇಷನ್ ಅನ್ನೋ ಪದ್ಧತಿ ನಮ್ಮ ಮನೆಯಲ್ಲೂ ಬಂತು. ಬಟ್ ಏನಂದರೆ ಈ ವರ್ಷ ನನಗೆ ನನ್ನ ಮನೆಯಲ್ಲಿ ಕೇಕ್ ಕಟ್ ಮಾಡೋದು ಬೇಡ ಅಂತ ನಾನು ಹೇಳಿದ್ದೆ. ಅದ್ರ ಬದಲು ಏನು ಇಷ್ಟ ಅದನ್ನು ಹೊಟ್ಟೆ ತುಂಬ ತಿನ್ನೋಣ, ಕೇಕ್ ಕಟ್ ಮಾಡೋದಿಲ್ಲ ಏನಕ್ಕೆ ಅಂತ ಹೇಳಿ ಸೊ ಕೇಕ್ ಕಟ್ಟಿಂಗ್ ಕ್ಯಾನ್ಸಲ್ ಮಾಡಿದ್ದೆ. ತಾಂಡವೇಶ್ವರ ಸ್ವಾಮಿ ಹಾಗೂ ಚಿತ್ತನಳ್ಳಿಯಮ್ಮನ ದರ್ಶನ ಪಡೆದು ದೇವರ ಆಶೀರ್ವಾದವನ್ನು ಪಡೆದಾಯಿತು. ಎಲ್ಲರೂ ಕಾಲ್ ಮಾಡಿ ಮೆಸೇಜಸ್ ಮಾಡಿ ವಿಶ್ ಮಾಡಿದ್ರು. ತುಂಬಾ ಖುಷಿಯಾಯಿತು ಇವತ್ತಿನ ದಿನ. ಆದಷ್ಟು ಸ್ಯಾಡ್ ಆಗಿರಬಾರ್ದು ಅಂತ ಫುಲ್ ಬ್ಯುಸಿಯಾಗಿದ್ದೆ ಇವತ್ತಿನ ದಿನ. ನಮ್ಮಮ್ಮ ನನ್ನ ಬರ್ಡೇಗೆ ಅಂತ ಹೇಳಿ ನನ್ನ ಫೇವ್ರೆಟ್ ಗುಲಾಬ್ ಜಾಮೂನ್ ಮಾಡಿದರು. ಮಂಡೇ ಆಗಿರೋದ್ರಿಂದ ಗುಲಾಬ್ ಜಾಮೂನ್ ಮಾಡಿ ವೆಜ್ ಸಾಂಬಾರು ಮಾಡಿದರು. ನನಗೊಂದು ಈ ಸ್ಪೆಷಲ್ ಗಿಫ್ಟ್ ಬಂತು. ಈ ಸ್ಪೆಷಲ್ ಗಿಫ್ಟ್ ಕೊಟ್ಟಿರೋ ಸ್ಪೆಷಲ್ ಪರ್ಸನ್ಗೆ ಥ್ಯಾಂಕ್ ಯು. ಇದಾದಮೇಲೆ 4 o'clockಗೆ ಅನನ್ಯ ಮತ್ತು ನನ್ನ ಫ್ರೆಂಡ್ ನವ್ಯ, ಬೆಸ್ಟ್ ಫ್ರೆಂಡ್ ನವ್ಯ ನನ್ನ ಮಂಡ್ಯಕ್ಕೆ ಬಾ ಅಂತ ಇನ್ವೈಟ್ ಮಾಡಿದ್ರು. ನಾನು 4 o'clockಗೆ ರೆಡಿಯಾಗಿ, ಇದು ನನ್ನ ಬರ್ತ್ಡೇ ಡ್ರೆಸ್ಸು. ತುಂಬ ಹುಡುಕಿ 3-4 ಸಲ ಫೈನಲಿ ಈ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದೆ. ಅಮ್ಮ ಸೆಲೆಕ್ಟ್ ಮಾಡಿಕೊಟ್ಟಿದ್ದ ಡ್ರೆಸ್ಸು. ಆ್ಯಂಡ್ ಫಸ್ಟ್ ಟೈಮ್ ಈ ಥರ ಡ್ರೆಸ್ನ ನಾನು ವೇರ್ ಮಾಡ್ತಿರೋದು. ಆ್ಯಂಡ್ ಅಮ್ಮನ ಬರ್ತ್ಡೇ ಪಾರ್ಟಿಗೆ ಆರಾಮಾಗಿ ಖುಷಿಯಾಗಿ ಹೋಗ್ಬಮ್ಮ ಅಂತ ಕಳಿಸ್ಬೇಕು. ನನ್ನ ಡ್ರೀಮ್ ಇದು. ಈ ಥರ ಇದೊಂದು ಡ್ರೆಸ್ ನನ್ನ ಹತ್ರ ಇಲ್ವಲ್ಲ ಅಂತ ಫೀಲ್ ಮಾಡ್ಕೋತಾ ಇದ್ದೆ. ಆ ಡ್ರೆಸ್ ಇದು. ನಾನು ಮಂಡ್ಯಕ್ಕೆ ಡ್ರಾಪ್ ಹಾಕ್ಸ್ಕೊಳ್ಳೋಣ ಹಸ್ಬೆಂಡ್ ಕೈಲಿ ಅಂತ ಹೇಳಿ ರೆಡಿ ಆದೆ. ನನ್ನ ಮಗನೂ ಕೂಡ ನಾನು ಡ್ರಾಪ್ ಮಾಡಿ ಬರ್ತೀನಿ ಅಂತ ಬಂದ. ಆ ಕಡೆಯಿಂದ ಮುಗಿದ ತಕ್ಷಣ ಕಾಲ್ ಮಾಡ್ತೀನಿ, ನೀವು ಡ್ರಾಪ್ ಮಾಡಿ ಅಂತ ಹೇಳಿದೆ. ನಾನು ಅನನ್ಯ ವೆಯ್ಟ್ ಮಾಡ್ತಾಯಿದ್ಲು ನನ್ನ ಪಿಕ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಅನನ್ಯ ಬಂದು ಪಿಕ್ ಮಾಡಿಕೊಂಡ್ಲು. ಪಾರ್ಕಿಗೆ ಹೋಗಿ ಫೋಟೋಸ್ ತೊಗೊಂಡ್ವಿ. ಅವಳಿಗೆ ಚೆನ್ನಾಗಿ ಗೊತ್ತು ನನಗೇನು ಇಷ್ಟ ಅಂತ. ನನಗೆ ಫೋಟೋಸ್ ತೊಗೊಟ್ಲು, ವೀಡಿಯೋಸ್ ಮಾಡಿಕೊಟ್ಲು. ಆಮೇಲೆ ಅಲ್ಲೇ ಎದುರುಗಡೆ ಇರೋ ಲಸ್ಸಿ ಶಾಪಲ್ಲಿ ಈ ಐಸ್ ಕ್ರೀಮ್ನ ತಿಂದ್ವಿ. ಏನೋ ಇದ್ರ ನೇಮ್ ನಂಗೆ ಪ್ರಾಪರಾಗಿ ನಿಜವಾಗ್ಲೂ ಗೊತ್ತಿಲ್ಲ. ಅವಳು ಹೇಳ್ತಾಳೆ. ಇದನ್ನು ಟೇಸ್ಟ್ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದು ಇನ್ನೊಂದು ಬೇಕ್ರಿ ಕಡೆ ಹೋದ್ವಿ. ಅವಳಿಗೆ ಹೇಳಿದ್ದೆ ಅನನ್ಯಾಗೆ ನಂಗೆ ಕೇಕ್ ಕಟ್ ಮಾಡೋದು ಇಷ್ಟ ಇಲ್ಲ ಅಂತ. ಬಟ್ ಅವಳು ನನಗೆ ಕನ್ವಿನ್ಸ್ ಮಾಡಿ ನಾನು ಕೇಕ್ ಕಟ್ ಮಾಡಿಸ್ಲೇಬೇಕು ಅಂತ ಹೇಳಿ ಈ ಕ್ಯೂಟಾಗಿರೋ ಕೇಕ್ನ ತಗೊಂಡು ನನಗೆ ಕೇಕ್ ಕಟ್ ಮಾಡಿಸಿದ್ಲು. ತುಂಬ ಚೆನ್ನಾಗಿ ಖುಷಿ ಆಯಿತು. ಇವಳ ಜೊತೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆ. ಇದಿಷ್ಟೇ ನಂದು ಸಿಂಪಲ್ ಬರ್ತ್ಡೇ. ಕೇಕ್ ಕಟ್ಟಿಂಗ್ ಆಚರಣೆ ಎಲ್ಲ ಇವಾಗ ಬಂದಿದೆ. ಚಿಕ್ಕ ವಯಸ್ಸಲ್ಲಿ ಒಂದು ಪ್ಯಾಕೆಟ್ ಚಾಕ್ಲೇಟ್ ತೊಗೊಂಡೋಗಿ ಸ್ಕೂಲ್ ಮಕ್ಕಳಿಗೆಲ್ಲ ಕೊಟ್ಬಿಡ್ತಾಯಿದ್ವಿ. ಇವಾಗಲೇ ಕೇಕ್ ಕಟ್ಟಿಂಗು, ಸ್ಟೇಟಸ್ಸು, ವಾಟ್ಸಪ್ ಸ್ಟೇಟಸ್ ಇದೆಲ್ಲ ಬಂದಿದೆ. ಈ ವಾಟ್ಸಪ್ ಸ್ಟೇಟಸಿಂದನೇ ಇಷ್ಟೊಂದು ಮನಸ್ತಾಪಗಳು ಕೂಡ ಬರ್ತಿದೆ. ನನ್ನ ಬರ್ಡೇ ಸ್ಟೇಟಸ್ ಹಾಕಿಲ್ಲ ಅಂತ ದೊಡ್ಡ ವಾರೇ ನಡೆಯುತ್ತೆ ಇವಾಗ. ಏನೋ ಅವರಿಷ್ಟ ಅವರಿಚ್ಛೆಗೆ ಬಿಟ್ಟು ನಮ್ಮಷ್ಟಕ್ಕೆ ನಾವಿರೋದು ವಾಸಿ ಅನ್ನೋದು ನನ್ನ ಅಭಿಪ್ರಾಯ. ಈ ಬರ್ತ್ಡೇ ಕೂಡ ನನ್ನ ಕೆಲವೊಂದು ಫೇವ್ರೆಟ್ ಬರ್ತ್ಡೇಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ತುಂಬ ಪೀಸಾಗಿ ಪ್ರೀಷಿಯಸ್ ಆಗಿ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆ. ಎಸ್ಪೆಷಲಿ ನನ್ನ ಫೇವ್ರೆಟ್ ಗರ್ಲ್ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ಇಲ್ಲಿ ಕೇಕ್ ಕಟ್ ಮಾಡಿ ತಿಂದ್ಕೊಂಡು ಇಬ್ಬರು ಮಾತಾಡ್ತಾ ಕೂತಿದ್ವಿ. ಪುಟ್ಟ ಕೇಕು, ಬೆಂಟೋ ಕೇಕು, ಪುಟ್ಟ ಕೇಕ್ನ ಕಟ್ ಮಾಡಿ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು. ಹಾಗೆ ತಿರ್ಗಾಡ್ಕೊಂಡು ಹೊರಟ್ವಿ. ನಾವಿಬ್ಬರು ಜೊತೆಗಿದ್ದೀವಿ ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಕಡೆ ಹೋಗ್ತೀವಿ, ಎಲ್ಲಿ ಸುತ್ತಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ನೆಕ್ಸ್ಟ್ ಬಂದು ಅವಳು ಪನ್ನೀರ್ ಗೋಬಿ ತಿನ್ನೋಣ ಅಂತ ಹೇಳಿದ್ಲು. ನಾನು ಎಸ್ಪೆಷಲಿ ಪನ್ನೀರ್ ತಿಂತಿರೋದು ಇದೇ ಫಸ್ಟ್ ಟೈಮು. ಪನ್ನೀರ್ ಗೋಬಿ ತಿಂದೆ, ಸಖತ್ತಾಗಿತ್ತು ಟೇಸ್ಟು. ಇಷ್ಟ ಕೂಡ ಆಯಿತು. ಫಸ್ಟ್ ಸಲ ತಿಂದಿದ್ದೆ. ನನಗೆ ಫುಡ್ ಅಷ್ಟಾಗಿ ಫಸ್ಟ್ ಟೈಮ್ಗೆ ಇಷ್ಟ ಆಗೋಲ್ಲ. ನನಗೆ ತುಂಬ ಖಾರ ಇಷ್ಟ ಆಗಿರೋದ್ರಿಂದ ಖಾರ ಆಗಿರೋದನ್ನೇ ಲೈಕ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ಫ್ರೆಂಡ್ಗೆ ವೆಯ್ಟ್ ಮಾಡ್ತಾಯಿದ್ದೆ. ವಿಡಿಯೋನೇ ಆನ್ ಮಾಡಿಲ್ಲ, ಹಂಗೆ ಹಿಂಗೆ ಪೋಸ್ ಕೊಡ್ತಾವನಿ. ಯಪ್ಪ, ಈ ಸ್ಟ್ರೇಟ್ನಿಂಗ್ಗೆ ಎಷ್ಟು
ಟೈಮ್ ಸ್ಪೆಂಡ್ ಮಾಡಿದೆ. ಬೇಡ ಬೇಡ ಅಂದ್ಕೊಂಡು 2 ಕೇಕ್ ಕಟ್ಟಿಂಗ್ ಆಗೇ ಹೋಯಿತು. ಇವಳು ನನ್ನ ಬೆಸ್ಟ್ ಫ್ರೆಂಡ್ ನವ್ಯ, ಅವಳಿಗೂ ಹೇಳಿದ್ದೆ ಬೇಡ ನಾನು ಮೀಟ್ ಆಗ್ತೀನಿ ಅಷ್ಟೇ ಅಂತ, ಬಟ್ ಅವಳು ಕೇಕ್ ತೊಗೊಂಡು ಬಂದು ಕಟ್ ಮಾಡಿಸಿದ್ಲು. ತುಂಬಾ ಖುಷಿ ಆಯಿತು. ಇಲ್ಲಿ ಫ್ರೆಂಚ್ ಫ್ರೈಸ್ ತಿಂದು ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅನನ್ಯ ನನ್ನ ಬಿಟ್ಟು ಹೋದ್ಲು. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಬಂದು ಪಿಕ್ ಮಾಡಿದ್ರು. ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಹೀಗಿತ್ತು. ನಾನು ಕೇಕ್ ಕಟ್ ಮಾಡಲೇಬಾರ್ದು ಅಂದ್ಕೊಂಡೆ, ಬಟ್ ನನ್ನ ತುಂಬ ಇಷ್ಟಪಡೋ ಈ ಪರ್ಸನ್ಸ್ಗಳು ಕೇಕ್ ಕಟ್ ಮಾಡಿಸ್ಲೇಬೇಕು ಅಂತ ಹಠ ಮಾಡಿ ಕೇಕ್ ಕಟ್ ಮಾಡಿಸಿದ್ರು. ಇನ್ನೂ ಕೆಲವೊಂದಷ್ಟು ನನ್ನ ರಿಲೇಟಿವ್ಸ್ ಎಲ್ಲ ಕರೆದಿದ್ರು. ನನಗೆ ಹೋಗೋದಕ್ಕಾಗಲಿಲ್ಲ, ಬರೋಲ್ಲ ಅಂತ ಹೇಳಿದ್ದೆ, ಬಟ್ ಇವರಿಬ್ಬರು ಬಿಡಲೇ ಇಲ್ಲ. ನನಗೆ ಬೇಡದೆ ಕೇಕ್ನ ತೊಗೊಂಡು ಬಂದು ಕಟ್ ಮಾಡಿಸಿದ್ರು. ಇನ್ನು ಅದೇ ಕೇಕ್ನ ಮನೆಗೆ ತೊಗೊಂಡು ಹೋಗಿ ಮನೆಗೆ ಹೊರಟೆ ಹಸ್ಬೆಂಡ್ ಜೊತೆ. ಅದೇ ಕೇಕ್ನ ಮನೆಗೆ ತೊಗೊಂಡೋಗಿ ಮನೆಯವ್ರ ಜೊತೆಗೊಂದು ಮೆಮೊರಿಗೆ ಇರಲಿ ಅಂತ ಫೋಟೋ ತೊಗೊಂಡೆ. ಇನ್ನು ಅಪ್ಪ ಅಮ್ಮ ಎಲ್ಲ ಫೋಟೋಸ್ ತೊಗೊಂಡು ನಮ್ಮಪ್ಪ ಎಷ್ಟು ಇನ್ನೋಸೆಂಟ್ ಅಂದರೆ ಅವ್ರಿಗೆ ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕೋದಕ್ಕೆ ಬರಲ್ಲ. ಮನೆಗೆ ಬಂದು ಪಲ್ಲು ಅಂತ ಕೂಗಿದ್ರು. ಏನಕ್ಕೆ ಅಂತ ಓಡೋದ್ರೆ, ತಗೋ ಇಲ್ಲಿ ನಿನ್ನ ಬರ್ತ್ಡೇ ಸ್ಟೇಟಸ್ ಹಾಕ್ಬಿಡು ಅಂದರು. ನಿಜ ತುಂಬಾ ಕ್ಯೂಟ್ ಅನ್ನಿಸ್ತು, ಬಟ್ ನಾನು ಹಾಕಲಿಲ್ಲ. ನನ್ನ ತಮ್ಮ ರೇಗಿಸ್ತಿರ್ತಾನೆ, ನಿನ್ನ ಸ್ಟೇಟಸ್ ನೀನೇ ಹಾಕೊಳ್ಳೆ ಅಂತ. ಎಲ್ಲರ ಜೊತೆ ಫೋಟೋ ತೊಗೊಂಡಿದ್ದಾಯಿತು. ನನ್ನ ಬರ್ತ್ಡೇನ ಸ್ಪೆಷಲ್ ಮಾಡಿದಂಥ ನವ್ಯ ಆ್ಯಂಡ್ ಅನನ್ಯಾಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಥ್ಯಾಂಕ್ ಯು. ಆ್ಯಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಸ್ಪೆಷಲಿ ಮೈ ಹಸ್ಬೆಂಡ್ಗೆ ವೆರಿ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಹೈ ಪಾಯಿಂಟ್ಸ್ ಕೊಡಿ ಅಂತ ಹೇಳ್ತಾ ಬಾಯ್.